ವೆಲ್ಕಮ್ ಬ್ಯಾಕ್ ಟು ಯುವರ್ ಬಾಕ್ಸಿ ಗರ್ಲ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಇಷ್ಟೊತ್ತಿಗೆ ಎಲ್ಲ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ಟೈಮ್ ಬಂದು ಎಕ್ಸಾಕ್ಟ್ ಟೈಮ್ ಬಂದು 5:42. ಸೊ ಟೆಂಪಲ್ ರನ್ ಮಾಡ್ತಾ ಇದೀವಿ. ಗುಂಡ್ಯಾದಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ದೀವಿ, ಶಾರ್ಟ್ ಬ್ರೇಕ್. ಟ್ರಾವೆಲ್ ಮಾಡಿ ಮಾಡಿ ಸಾಕಾಯ್ತು. ಅದಕ್ಕೆ ಕುಡಿತಾ ಇದ್ರೆ ಸಕ್ಕತ್ತಾಗಿದೆ. ಕೆಲವರು ನೈಟ್ ಮೋಡ್ ಹೋಗ್ಬಿಟ್ಟಿದ್ದಾರೆ, ಕೆಲವರು ಇವಾಗ ಆನ್ ಆಗಿದ್ದಾರೆ. ನಾವು ಹೋಗ್ತಾ ಇದ್ದಿದ್ದು ಕೊರಗಜ್ಜ ಅವರ ಮೂಲ ಸ್ಥಾನಕ್ಕೆ. ಅದು ಇರೋದು ಮ್ಯಾಂಗ್ಳೂರಿಂದ ಒಂದು 5ರಿಂದ 10 ಕಿಲೋಮೀಟರ್ ಆಗುತ್ತೆ. ಕುತ್ತಾರ್ ಅನ್ನೋ ಊರಿನಲ್ಲಿ ಇರೋದು ಅದೇ ಮೂಲ ಸ್ಥಾನ. ಫೈನಲಿ ನಾವು ಎಂಟ್ರಿ ಆಗಿದ್ದು ಕೊರಗಜ್ಜನ ಮೂಲ ಸ್ಥಾನಕ್ಕೆ. ಪಾರ್ಕಿಂಗ್ಗಿಂತ ಚೂರು ಮುಂದೆ ನಿಮಗೆ ಇಲ್ಲಿ ಬೀಡ, ಚಕ್ಲಿ ಮತ್ತು ಡ್ರಿಂಕ್ಸ್ ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಇಲ್ಲಿ ನೀವು ದೇವಸ್ಥಾನದೊಳಗಡೆ ಹೋಗಬೇಕಾದ್ರೆ ಏನು ಬೇಡ್ಕೊಂಡಿರ್ತೀರಾ ಅಥವಾ ನಿಮ್ಮ ಹರಕೆ ಏನಿರುತ್ತೆ ಅದನ್ನು ನೋಡಿಕೊಂಡು ಬೀಡಾನ, ಚಕ್ಲಿನ ಅಥವಾ ಡ್ರಿಂಕ್ಸ್ ಅದನ್ನು ತಗೊಂಡು ನೀವು ಒಳಗಡೆ ಹೋಗಬೇಕು. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ಲಿ ದೇವಸ್ಥಾನದೊಳಗಡೆ ನಾವು ಫೋನ್ಸ್ ಎಲ್ಲ ಏನೂ ಯೂಸ್ ಮಾಡೋಂಗಿಲ್ಲ. ಫೋಟೋಸ್, ವಿಡಿಯೋಸ್ ಏನೂ ತಗೊಳಕ್ಕಾಗಲ್ಲ ಒಳಗಡೆ. ಇದು ಮೇನ್ ಎಂಟ್ರೆನ್ಸ್. ಸೊ ಒಳಗಡೆ ಹೋದ್ಮೇಲೆ ಅಜ್ಜನ ಕಟ್ಟೆ ಹತ್ರ ಬೀಡಾ, ಚಕ್ಲಿನ ಅವ್ರಿಗೆ ಕೊಟ್ಬಿಟ್ಟು ಮತ್ತು ಡ್ರಿಂಕ್ಸ್ನ ಅಜ್ಜನ ಕಟ್ಟೆ ಹತ್ರ ಸುರಿಬೇಕು. ಆಮೇಲೆ ನಮ್ಮ ಬೇಡಿಕೆಯನ್ನು ಅಜ್ಜನ ಹತ್ರ ಬೇಡ್ಕೋಬೇಕು. ಮತ್ತು ಅಟ್ಮಾಸ್ಫಿಯರ್ ತುಂಬ ಪೀಸಾಗಿರುತ್ತೆ. ಒಳಗಡೆ ಫೋನ್ ಯೂಸ್ ಮಾಡೋಂಗಿಲ್ಲ, ಜಾಸ್ತಿ ಮಾತಾಡೋಲ್ಲ ಯಾರೂ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಅಂಗಡಿಲೆಲ್ಲ ಚಕ್ಲಿ, ಬೀಡ ಎಲ್ಲ ಇಲ್ಲೇ ಮಾರ್ತಾ ಇರ್ತಾರೆ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಉಡುಪಿಗೆ. Finally reached Udupi homestay. ಇದೆ ನಮ್ಮ 2 days ಇರೋಂಥ ಹೋಮ್ಸ್ಟೇ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ. ಬನ್ನಿ ಫಾರ್ಮಾಲಿಟೀಸ್ ಗೋಯಿಂಗ್ ಆನ್. ಸಿಕ್ಕಾಬಟ್ಟೆ ಬಿಸಿಲು. Move. ಇದೇ ನಮ್ಮ ಹೋಮ್ ಸ್ಟೇ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ, ಈ ಮನೆ ಬ್ಯಾಕ್ ಸೈಡೇ 70 ಮೀಟರ್ಸಲ್ಲಿ ಪ್ರೈವೇಟ್ ಬೀಚ್ ಇರೋದು. ಸೊ ಜರ್ನಿ ಮಾಡಿ ಎಲ್ಲರಿಗೂ ಫುಲ್ ಸ್ಟ್ರೇನ್ ಆಗಿತ್ತು. ಸೊ ಫ್ರೆಶ್ ಅಪ್ ಆಗಿ ನಾವು ಫಸ್ಟ್ ಹೋಗಿದ್ದೆ ಬೀಚ್. ನಾವು ಬಂದು ಬೀಚಲ್ಲಿ ಆಟಾಡಿ, ಫೋಟೋಸ್ ತೆಗೆಸ್ಕೊಂಡು, ಸ್ವಲ್ಪ ರೀಲ್ಸ್ ಶೂಟ್ ಮಾಡಿಕೊಂಡು ಫುಲ್ಲು ಮಸ್ತ್ ಮಜಾ ಮಾಡಿದ್ವಿ. ಅದರದ್ದು ಸ್ವಲ್ಪ ಗ್ಲಿಮ್ಸ್ ಹಾಕಿದ್ದೀನಿ, ಯು ಕ್ಯಾನ್ ವಾಚ್ ಇಟ್.
ಸೀರಿಯಸ್ಲಿ ನಿಮಗೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಆಗಬೇಕಂದ್ರೆ ನಿಜವಾಗ್ಲೂ ಈ ಥರ ಪ್ರೈವೇಟ್ ಬೀಚಸ್ ಬರಬೇಕು. ಎಲ್ಲ ವರ್ಕ್ ಪ್ರೆಷರ್ ಬಿಟ್ಬಿಟ್ಟು ಬೀಚಿಗೆ ಬಂದರೆ ಸೀರಿಯಸ್ಲಿ ಹೆವೆನ್ ಫೀಲ್ ಆಗುತ್ತೆ ಗೊತ್ತಾ. ಅಲ್ಲಿ ಬಂದಿದ ತಕ್ಷಣ ಅದು ಆ್ಯಕ್ಚುಲಿ ಹೇಳೋದಕ್ಕಿಂತ ರಿಯಲ್ ಆಗಿ ಫೀಲ್ ಮಾಡೋದೇ ಬೇರೆ. ಅಲ್ಲಿ ಆ್ಯಕ್ಚುಲಿ ಸನ್ಸೆಟ್ ಮತ್ತು ಆ ಬೀಚ್ ಸೌಂಡು ನಿಜವಾಗ್ಲೂ ಸ್ವರ್ಗನೇ. ಹಾಯ್ ಗಾಯ್ಸ್, ಇವತ್ತು ನಮ್ಮದೇ ಕುಕಿಂಗ್, ನಂದಲ್ಲ ಇವ್ರದ್ದು. ಮೇನ್ ಶೆಫ್ ಚಿಕನ್ನೇ ಮರ್ತ್ಕೊಂಡು ಚಿಕನ್ ತರಕ್ಕೆ ಹೋಗಿದ್ದಾರೆ. ಇಲ್ಲಿ ಇವರು ಜೂನಿಯರ್ ಚೆಫ್ ಮಾಡ್ತಾ ಇದ್ದಾರೆ. ಹೆಲ್ಪ್ ಮಾಡ್ತಾರೆ. ಇವ್ರದೇ ರೆಸಿಪಿ. ಇವ್ರ ಪಾಪ ಎಲ್ಲ ತೊಳಿತಾ ಇದ್ದಾರೆ. ಅಲ್ಲಾಡಿಸ್ತಾವ್ರೆ. ನಾನಿಲ್ಲ ಅಲ್ಲಾಡ್ತಾ ಇರೋದು ಅವ್ರಂತರ. ನಾವೇ ಕುಕ್ ಮಾಡಿಕೊಂಡು ನೈಟ್ ಬೀಚಲ್ಲಿ ಹೋಗಿ ಡಿನ್ನರ್ ಮಾಡಿದ್ದೆ. ಅದೇ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಮಾತ್ರ ಅಮೇಝಿಂಗ್ ಆಗಿತ್ತು ಬೀಚ್ ಹತ್ರ ನೈಟು. ಹೀಗೆ ನಮ್ಮ ಫಸ್ಟ್ ಡೇ ಆಫ್ ಉಡುಪಿ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಪಾಪ್ಸಿ ಗರ್ಲ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.